ಬೆಳಗಾವಿಯಲ್ಲಿ ಸದ್ಯ 4,500 ಕೋಟಿ ವಂಚನೆ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಈ ಪ್ರಕರಣವನ್ನು ಹಸ್ತಾಂತರ ಮಾಡಿದಂತಹ ಬೆನ್ನಲ್ಲೇ ಸಿಐಡಿ ಮತ್ತು ಬೆಳಗಾವಿ ಪೊಲೀಸರ ಸಭೆ ಕೂಡ ನಡೀತಾ ಇದೆ. ಬೆಳಗಾವಿ ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಮೀಟಿಂಗ್ ಮಾಡೋದಕ್ಕೆ ಈಗ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಇದು ಬೆಳಗಾವಿಯ 4,500 ಕೋಟಿ ವಂಚನೆ ಪ್ರಕರಣ. ಈ ಪ್ರಕರಣವನ್ನು ಹಸ್ತಾಂತರ ಮಾಡ್ತಾ ಇದ್ದಂತೆ ಇದರ ಬೆನ್ನಲ್ಲೇ ಈಗ ಸಿಐಡಿ ಮತ್ತು ಪೊಲೀಸ್ ಆಯುಕ್ತರು ಸಭೆಯನ್ನ ಮಾಡ್ತಾ ಇದ್ದಾರೆ. ಬೆಳಗಾವಿ ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಮೀಟಿಂಗ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಇತ್ತ ಸಿಐಡಿ ಮತ್ತು ಡಿಐಜಿ ಭೀಮಾಶಂಕರ್ ಗುಳೇದ್ ಜೊತೆಗೆ ಕಮಿಷನರ್ ಭೂಷಣ್ ಬೊರಸೆ ಹಾಗೆ ಎಸಿಪಿ ಸಿಪಿಐ ಇವರೆಲ್ಲರೂ ಕೂಡ ಉಪಸ್ಥಿತರಿದ್ದರು. ಜಪ್ತಿ ಮಾಡಿದಂತಹ ದಾಖಲೆಗಳು ಡಿಜಿಟಲ್ ಸಾಕ್ಷ್ಯಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ. ದಾಖಲೆಗಳನ್ನು ವಶಕ್ಕೆ ಪಡೆಯಲಿದ್ದಾರೆ ಸಿಐಡಿ ಅಧಿಕಾರಿಗಳು. ಮತ್ತೊಂದು ಕಡೆ ಪೊಲೀಸರ ಕಸ್ಟಡಿಯಲ್ಲಿರುವಂತಹ ವಂಚಕ ಶಿವಾನಂದ ಹೆಚ್ಚಿನ ಬಡ್ಡಿಯ ಹೆಸರಲ್ಲಿ ಸಾವಿರಾರು ಕೋಟಿಯನ್ನ ಸಂಗ್ರಹಿಸಿದಂತಹ ಆರೋಪಗಳು ಕೇಳಿ ಬರ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4,500 ಕೋಟಿ ಹಗರಣವನ್ನ ಮಾಡಿದ್ದಾನೆ ಈತ. ಈಗ ಈತನನ್ನ ಕಸ್ಟಡಿಯಲ್ಲಿಟ್ಟಿರುವಂತಹ ಪೊಲೀಸರು ಇವತ್ತು ಏನು ಈ ಒಂದು ಸಿಐಡಿ ಮತ್ತು ಐಜಿಪಿಗಳು ಡಿಜಿಪಿಗಳು ಎಲ್ಲರೂ ಸೇರಿ ಈಗ ಸಭೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಕಮಿಷನರ್ ಭೂಷಣ್ ಬೊರಸೆ ಮತ್ತು ಗುಳೇದ್ ಸೇರಿ ಅಧಿಕಾರಿಗಳು ಸಭೆಯನ್ನು ಮಾಡೋದಕ್ಕೆ ಇವತ್ತು ಮುಂದಾಗ್ತಾ ಇದ್ದಾರೆ. ಜಪ್ತಿ ಮಾಡಿದಂತಹ ದಾಖಲೆಗಳು ಡಿಜಿಟಲ್ ಸಾಕ್ಷ್ಯ ಆಧಾರಗಳು ಎಲ್ಲವನ್ನೂ ಕೂಡ ಈಗ ಗಮನಿಸೋದಕ್ಕೆ ಅದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ಸಭೆ ಮಾಡೋದಕ್ಕೂ ಮುಂದಾಗ್ತಾ ಇದ್ದಾರೆ. ಇತ್ತ ಬೆಳಗಾವಿ ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಮೀಟಿಂಗ್ ಮಾಡೋದಕ್ಕೆ ಒಂದು ಕಡೆ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಕಡೆ ಶಿವಾನಂದ ನೀಲಣ್ಣನವರ ಒಂದು ಕಸ್ಟಡಿಯಲ್ಲಿ ಇರೋದನ್ನ ಮತ್ತೊಂದು ಕಡೆ ಆದರೆ ಈಗ ಮತ್ತೊಂದು ಕಡೆ ಸಭೆಯನ್ನು ನಡೆಸೋದಕ್ಕೂ ಕೂಡ ರೆಡಿ ಆಗ್ತಾ ಇದ್ದಾರೆ. ಈ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಹಸ್ತಾಂತರವನ್ನು ಮಾಡಿದ್ರು ಸಿಐಡಿಗೆ ಈಗ ಒಂದು ಮಹತ್ವದ ಸಭೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಈ ಹಗರಣ ಮಾಡಿದ್ದು ಅದಲ್ಲದೆ ಬಂಡಲ್ ಬಡಾಯಿ ಅಂತ ಕೊಚ್ಕೊಂಡಿದ್ದು ಈಗ ಒಂದಷ್ಟು ಸಭೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಧಿಕಾರಿಗಳೆಲ್ಲ ಸೇರಿ. ಈ ಸಭೆಯಲ್ಲಿ ಏನೇನು ಚರ್ಚೆ ಆಗ್ಬೋದು, ಇನ್ಯಾವ ರೀತಿಯಾಗಿ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ಆಗ್ಬೋದು? ಖಂಡಿತವಾಗ್ಲು ಏನ್ ಬೆಳಗಾವಿಯ ಶಿವಮ್ ಅಸೋಸಿಯೇಟ್ಸ್ ಮಾಲೀಕರಾಗಿರ್ತಂತ ನೀಲಣ್ಣ ಅವರು ಬಂಧನ ಆದ ಬೆನ್ನಲೆಯಲ್ಲಿ ಸರ್ಕಾರ ಒಂದು ಆದೇಶವನ್ನು ಮಾಡುತ್ತೆ. ಇದನ್ನ ಸಿಐಡಿಗೆ ವಹಿಸ್ಬೇಕಂತ ಹೇಳಿ ಒಂದು ಆದೇಶ ಆಗುತ್ತೆ. ಅದಾದ ಬಳಿಕ ಇವತ್ತು ಸಿಐಡಿ ಡಿಐಜಿ ಆಗಿರ್ತಕ್ಕಂಥ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಅವರು ಬೆಳಗಾವಿಗೆ ಬಂದ ತಕ್ಷಣವೇ ಡಿಸಿ ಅವರಿಗೆ ಜಿಲ್ಲಾಧಿಕಾರಿ ಅವರಿಗೆ ಭೇಟಿಯಾಗಿ ಇದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಜಿಲ್ಲಾಧಿಕಾರಿಗಳಿಂದ ಪಡೆದುಕೊಂಡು ಅದಾದ ನಂತರ ಮತ್ತೆ ಬೆಳಗಾವಿ ನಗರ ಕಮಿಷನರ್ ಆಫೀಸ್ ಏನಿದೆ ಅಲ್ಲಿ ಕೂಡ ಪೊಲೀಸರು ಒಂದು ಮಹತ್ವವಾದಂತಹ ಸಭೆ ಎಸಿಪಿ ಸತ್ನಾಯಕ್ ಅವರು ಆಗಿರ್ಬೋದು ಮತ್ತು ಅದೇ ರೀತಿ ಸಿಪಿಐ ಗಡ್ಡೇಕರ್ ಅವರಾಗಿರ್ಬೋದು ಇವರ ನೇತೃತ್ವದಲ್ಲಿ ಮತ್ತು ಕಮಿಷನರ್ ನೇತೃತ್ವದಲ್ಲಿ ಒಂದು ಸಭೆಯನ್ನ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಸಿಐಡಿ ಡಿಐಜಿ ಆಗಿರ್ತಕ್ಕಂಥ ಅವ್ರು ಬರೋಕ್ಕಿಂತ ಮುಂಚೆನೆ ಒಂದು ಸಭೆಯನ್ನ ನಡೆಸಿರ್ತಾರೆ. ಅದಾದ ಬಳಿಕ ಆ ಸಭೆಗೂ ಕೂಡ ಸಿಐಡಿ ಡಿಐಜಿ ಭೀಮಾಶಂಕರ್ ಗುಳೇದ್ ಅವರು ಕೂಡ ಜಾಯ್ನ್ ಆಗ್ತಾರೆ. ಈಗ ಸದ್ಯ ಈಗ ಬೆಳಗಾವಿಯ ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಈಗ ಸಭೆ ನಡೀತಾ ಇರುವಂತದ್ದು ಮಹತ್ವದ ಸಭೆ. ಈಗ ಸದ್ಯ ಪೊಲೀಸರು ಯಾವ ರೀತಿಯಾಗಿ ಇದನ್ನ ಸಿಐಡಿಗೆ ಹಸ್ತಾಂತರ ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಅಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಅದೇ ರೀತಿ ಸಿಐಡಿ ಅಧಿಕಾರಿಗಳು ಇದನ್ನ ಏನೆಲ್ಲ ದಾಖಲೆಗಳ ಬಗ್ಗೆ ಪೊಲೀಸರ ಕಡೆಯಿಂದ ಇಲ್ಲಿವರೆಗೂ ನೀವು ಯಾವ ರೀತಿಯಾಗಿ ಪರಿಶೀಲನೆ ಮಾಡಿದ್ರಿ, ಯಾವ ರೀತಿಯಾಗಿ ಇಲ್ಲಿವರೆಗೂ ವಿಚಾರಣೆ ಮಾಡಿದ್ರಿ ಅಂತ ಎಲ್ಲವನ್ನು ಕೂಡ ಸಿಐಡಿ ಅಧಿಕಾರಿಗಳು ಪೊಲೀಸರಿಂದ ಮಾಹಿತಿ ಪಡೆಯಲಿದ್ದಾರೆ. ಅದಾದ ಬಳಿಕ ಅವರಲ್ಲಿ ಇರ್ತಕ್ಕಂಥ ಎಲ್ಲ ದಾಖಲೆಗಳನ್ನ ಸಿಐಡಿ ಅಧಿಕಾರಿಗಳು ತಮ್ಮ ಬಳಿ ಅದನ್ನ ಹಸ್ತಾಂತರ ಮಾಡಿಕೊಂಡು ಅದಾದ ನಂತರ ಸಿಐಡಿ ಅಧಿಕಾರಿಗಳಿಂದ ಈ ಶಿವಾನಂದ ನೀಲಣ್ಣ ಅವರು ಏನಿದ್ದಾರೆ ಇವರ ವಿಚಾರಣೆ ನಡೆಯಲಿದೆ. ಮಂಜುನಾಥ್, ಒಂದ್ ಕಡೆ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಕೋರ್ಟ್ ಕೂಡ ಹೋಗಿದ್ರು, ಅಲ್ಲಿ ಕೋರ್ಟ್ ಕೂಡ ಹೇಳಿದೆ ಕಸ್ಟಡಿಗೆ ತೆಗೆದುಕೊಳ್ಳಿ ಅಂತ ಹೇಳಿ. ಈಗ ಏನಾದ್ರು ಒಂದು ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರಾ ಅಥವಾ ಇನ್ನೂ ಅವ್ರನ್ನ ಡ್ರಿಲ್ ಮಾಡ್ಬೇಕಾಗುತ್ತಾ? ಖಂಡಿತವಾಗ್ಲೂ ಇಲ್ಲಿವರೆಗೂ ಪೊಲೀಸರ ಮಾಹಿತಿ ಪ್ರಕಾರ ಇಲ್ಲಿವರೆಗೂ ಶಿವಾನಂದ ನೀಲಣ್ಣನವರ ಬಗ್ಗೆ ಇನ್ನೂವರೆಗೂ ಕೂಡ ಯಾವುದೇ ಆದಂತ ಅವ್ರು ಕೇಳಿರ್ತಕ್ಕಂತ ಪ್ರಶ್ನೆಗಳಿಗೆ ಇಲ್ಲಿವರೆಗೂ ಕೂಡ ಶಿವಾನಂದ ನೀಲಣ್ಣ ಅವರು ಯಾವುದೇ ರೀತಿಯಾದಂತ ಪ್ರತಿಕ್ರಿಯೆಯನ್ನು ಸರಿಯಾಗಿ ಆದಂತ ಮಾಹಿತಿ ಆಗಿರ್ಬೋದು ಏನೇ ಕೇಳಿದ್ರು ಕೂಡ ಅವಂದೇ ಆದಂತ ಒಂದು ಚಾಳಿಯಲ್ಲಿ ಹೇಳ್ತಾ ಇರೋದ್ರಿಂದ ಆದ್ರಿಂದ ನಿನ್ನೆ ನ್ಯಾಯಾಂಗ ಬಂಧನಕ್ಕೆ ಹೋಯ್ತಾರೆ ಅಲ್ಲಿ ನ್ಯಾಯಾಧೀಶರಿಗೂ ಕೂಡ ಪೊಲೀಸರು ಮನವಿ ಮಾಡ್ತಾರೆ. ಇಲ್ಲಿವರೆಗೂ ಕೂಡ ನಾವು ವಿಚಾರಣೆ ಮಾಡಿದ್ವು. ಇದರಲ್ಲಿ 35,000 ಜನರ ಭವಿಷ್ಯ ಇದೆ. ಆದ್ರಿಂದ ನಮಗೆ ಹೆಚ್ಚಿನ ಮಾಹಿತಿ ನಾವು ಇವರಿಂದ ಹೆಚ್ಚಿನ ವಿಚಾರಣೆಯನ್ನ ಮಾಡಿ ಜನರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ಬೇಕು. ಆದ್ರಿಂದ ಇವನ್ನ ಪೊಲೀಸ್ ಕಸ್ಟಡಿಗೆ ಕೊಡ ಅಂತ ಹೇಳಿ ಕೂಡ ಪೊಲೀಸರು ನ್ಯಾಯಾಧೀಶರಿಗೆ ಮನವಿ ಮಾಡ್ತಾರೆ. ಅದಾದ ಬಳಿಕ 5 ದಿನ ಕಸ್ಟಡಿಗೆ ಕೊಡ್ತಾರೆ. ಕಳೆದ
2 ದಿನಗಳಿಂದ ಪೊಲೀಸರಿಗೆ ಯಾವುದೇ ರೀತಿಯಾದಂತಹ ಸಹಕರಿಸಿಲ್ಲ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಆದ್ರಿಂದ ಈಗ 5 ದಿನ ಏನ್ ಕಸ್ಟಡಿಯನ್ನು ತಗೊಂಡಿದ್ದಾರೆ. ಯಾವ ರೀತಿಯಾಗಿ ಸಿಐಡಿ ಅಧಿಕಾರಿಗಳಾಗಿರ್ಬೋದು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಇವತ್ತಿಂದ ಏನ್ ಸಿಐಡಿ ಅಧಿಕಾರಿಗಳ ಏನ್ ಈ ಸಭೆಯ ಬಳಿಕ ಏನ್ ಸಿಐಡಿ ಅಧಿಕಾರಿಗಳು ಏನ್ ತನಿಖೆಯನ್ನು ಮುಂದುವರಿಸ್ತಾರ ಅಥವಾ ಈ ಪೊಲೀಸರ ಅಧಿಕಾರಿಗಳೊಂದಿಗೆ ಕೂಡಿಕೊಂಡು ಸಿಐಡಿ ಅಧಿಕಾರಿಗಳ ತನಿಖೆಯನ್ನು ಮುಂದುವರಿಸ್ತಾರ ಅಂತ ಕಾದ್ ನೋಡ್ಬೇಕಾಗಿದೆ ಇಂಚರ. ಮಂಜುನಾಥ್, ಈ ಸಭೆಯನ್ನ ಮಾಡೋದಕ್ಕೆ ಮುಖ್ಯವಾದ ಉದ್ದೇಶ ಏನು ಅಂತ? ಖಂಡಿತವಾಗ್ಲೂ ಏನ್ ಈ ಪೊಲೀಸರು ಇಲ್ಲಿವರೆಗೂ ಕೂಡ ವಿಚಾರಣೆಯನ್ನು ಮಾಡಿರ್ತಕ್ಕಂಥದ್ದು ಪೊಲೀಸರು ಅದಾದ ಬಳಿಕ ಸರ್ಕಾರ ಆದೇಶ ಮಾಡಿದಾದ ನಂತರ ಏನು ಸಿಐಡಿಗೆ ಏನು ವಹಿಸ್ತಾರೆ, ಅದಾದ ಬಳಿಕ ಸಿಐಡಿ ಅಧಿಕಾರಿಗಳಿಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಒಪ್ಪಿಸುವ ಒಂದು ಮಹತ್ವದಂತ ಕಾರ್ಯ ನಡೀತಾ. ಅದನ್ನ ಈಗ ಪೊಲೀಸರು ಯಾವ ರೀತಿಯಾಗಿ ಅಂದ್ರೆ ಏನೆಲ್ಲ ಅದರ ಬಗ್ಗೆ ಪ್ರೊಸೀಜರ್ ಏನಿರುತ್ತೆ ಅದನ್ನೆಲ್ಲವನ್ನು ಮಾಡಿ ಕೂಡ ಸಿಐಡಿ ಅಧಿಕಾರಿಗಳಿಗೆ ಒಪ್ಪಿಸುವಂತ ಏನು ಅದರದೆಲ್ಲ ಸಂಪೂರ್ಣವಾದಂತಹ ಜವಾಬ್ದಾರಿ ಏನ್ ಬೆಳಗಾವಿ ನಗರ ಕಮಿಷನರ್ ಇದ್ದಾರೆ ಅವರ ಹೆಗಲಿಗೆ ಇರೋದ್ರಿಂದ ಅವನ್ನೆಲ್ಲವನ್ನು ಕೂಡ ಸಿಐಡಿ ಅಧಿಕಾರಿಗಳಿಗೆ ಸಂಪೂರ್ಣವಾಗಿ ವಿವರಿಸಿ ಯಾವ ರೀತಿಯಾಗಿ ತನಿಖೆ ಮಾಡಿದ್ವಿ, ಇಲ್ಲಿವರೆಗೂ ಏನೆಲ್ಲ ಕಲೆಯನ್ನ ಹಾಕಿದೀವಿ ಅಂತ ಹೇಳಿ ಅವರು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಪೊಲೀಸರು ಸಂಪೂರ್ಣವಾದಂತ ಏನು ಚಾರ್ಜ್ ಶೀಟ್ ಏನಿರುತ್ತೆ ಅವ್ರದ್ದು ಅದನ್ನೆಲ್ಲವನ್ನು ಕೂಡ ಸಿಐಡಿ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಿದ ನಂತರ ಹೆಚ್ಚಿನ ಏನು ವಿಚಾರಣೆಯನ್ನ ಏನು ಸಿಐಡಿ ಅಧಿಕಾರಿಗಳು ಮಾಡಿ ಇದನ್ನ ಸರ್ಕಾರಕ್ಕೆ ವರದಿ ಸಲ್ಲಿಸಲಿದ್ದಾರೆ. ಇಂತರ ಮಂಜುನಾಥ್, ಇಲ್ಲಿವರೆಗೂ ಯಾರು ಕೂಡ ಹೂಡಿಕೆದಾರರು ಇರ್ತಾರಲ್ಲ, ಅವ್ರು ಯಾರು ಬಂದು ಇಲ್ಲಿವರೆಗೂ ಕಂಪ್ಲೇಂಟ್ ಏನು ಕೊಟ್ಟಿಲ್ವಾ ಅಂತ ಇವ್ರ ವಿರುದ್ಧವಾಗಿ? ಖಂಡಿತವಾಗ್ಲೂ ಇಲ್ಲಿವರೆಗೂ ಕೂಡ ಏನ್ ಈ ಠೇವಣಿದಾರಾಗಿದ್ದಾರೆ ಇಲ್ಲಿ ಸದ್ಯದ ಮಾಹಿತಿ ಜಿಲ್ಲಾಧಿಕಾರಿಗಳವರು ಹೇಳುವ ಪ್ರಕಾರ 35,000 ಜನ ಹೂಡಿಕೆ ಮಾಡಿರುವ ಸಂಖ್ಯೆ ಇದೆ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಒಂದು ಸುದ್ದಿಗೋಷ್ಠಿ ನಡೆಸಿ ಹೇಳ್ತಾರೆ. ಅದಾದ ಬಳಿಕ ಇಲ್ಲಿವರೆಗೂ ಕೂಡ ಯಾವುದೇ ಒಬ್ಬ ಠೇವಣಿದಾರನು ಕೂಡ ಯಾವುದೇ ಸ್ಟೇಷನ್ ನಲ್ಲಾಗ್ಲಿ ಏನು ಜಿಲ್ಲಾಧಿಕಾರಿ ಕಚೇರಿಗಾಗಿರ್ಬೋದು, ಅದೇ ರೀತಿ ಏನ್ ಪೊಲೀಸ್ ಕಮಿಷನರ್ ಆಫೀಸ್ ಆಗಿರ್ಬೋದು, ಯಾವುದೂ ಒಬ್ಬ ಠೇವಣಿದಾರನು ಕೂಡ ಬರದೇ ಇರೋದೇ ಒಂದ್ ರೀತಿಯಾಗಿ ಈ ಕೇಸ್ಗೆ ವಿಪರ್ಯಾಸ ಇರತಕ್ಕಂಥದ್ದು. ಇದು ಕೂಡ ಏನ್ ಅಧಿಕಾರಿಗಳು ಕೂಡ ಒಂದ್ ರೀತಿಯಾಗಿ ತಲೆನೋವಾಗಿರ್ತಕ್ಕಂಥದ್ದು. ಯಾರು ಕೂಡ ಇಲ್ಲಿವರೆಗೂ ಬಂದು ಅವನ ಮೇಲೆ ಶಿವಣ್ಣ ನೀಲಣ್ಣ ಅವರು ಶಿವಮ್ ಅಸೋಸಿಯೇಟ್ ಮೇಲೆ ಇಲ್ಲಿವರೆಗೂ ಕೂಡ ಒಂದು FIR ಕೂಡ ದಾಖಲಾಗಿಲ್ಲ. ಆದ್ರಿಂದ ಇದು ಕೂಡ ಪೊಲೀಸರು ಎಲ್ಲಾ ಆಯಾಮಗಳಲ್ಲಿ ತನಿಖೆ ನಡೆಸಿ ಇದು ಯಾವ ರೀತಿಯಾಗಿ ಅಂದ್ರೆ ಠೇವಣಿದಾರರಿಗೆ ಏನೆಲ್ಲ ಇವನು ಅಂದ್ರೆ ಆಸೆ ಆಮಿಷಗಳನ್ನ ತೋರಿಸಿದ್ರಿಂದ ಇಲ್ಲಿವರೆಗೂ ಬರ್ತಾ ಇಲ್ವಾ, ಅಥವಾ ಏನಾದ್ರೂ ಅವ್ರಿಗೆ ಅಂದ್ರೆ ತಾವೇನಾದ್ರೂ ಬಂದ್ರೆ ಪೊಲೀಸರು ನಮ್ಮನ್ನ ವಿಚಾರಣೆಗೆ ಒಳಪಡಿಸ್ತಾರ ಅನ್ನುವ ಏನಾದ್ರೂ ಭಯ ಇದೆ. ಅದನ್ನೆಲ್ಲವೂ ಕೂಡ ಏನು ಪೊಲೀಸರು ಈಗ ಏನ್ ಸಿಐಡಿ ಅಧಿಕಾರಿಗಳೇನಿದ್ದಾರೆ ಅವ್ರು ತನಿಖೆ ಮಾಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡಬೇಕಾಗಿದೆ. ಇಂತರ ಎಸ್ ಮಂಜುನಾಥ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಸಂಕ್ಷಿಪ್ತವಾದಂತಹ ಮಾಹಿತಿಗಾಗಿ.